ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಕೆಇ ಕಡೆಯಿಂದ ನಡೆಸಿರುವಂಥ ಎಕ್ಸಾಮ್ಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಇಲ್ಲಿ ನಿಮ್ಗೆ ಕೊಡ್ಲಾಗಿದೆ. ಸೊ ಪ್ಲೇ ಲಿಸ್ಟ್ ಅದ ನೀವು ಚೆಕ್ ಮಾಡ್ಕೋಬಹುದು. ಸೊ ಇದರಲ್ಲಿ ಈ ಹಿಂದೆ ನಡೆಸಿರುವಂಥ ಕೆಇ ಎಕ್ಸಾಮ್ಗಳ ಕ್ವಶನ್ ಆನ್ಸರ್ ಅದಾವು, ನೋಡ್ಕೊರಿ. ಇಲ್ಲಿ ಪೂರ್ತಿ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಾಗಿದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನೈತಿ, ಕೆಇ ಕಡೆಯಿಂದ ನಡೆಸಿರುವ ಪತ್ರಿಕೆಯಲ್ಲಿ ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಮಾತ್ರ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು 2026ರಲ್ಲಿ ನಡೆಸಿರುವಂತ ಒಂದು ಕ್ವಶನ್ ಪೇಪರ್ ಆಗಿರ್ತದೆ. ಸೊ ಇನ್ನ ಮುಂದೆ ಬರುವಂತ ಎಕ್ಸಾಮ್ಗಳಿಗೆ ಈ ಮೆಂಟಲ್ ಎಬಿಲಿಟಿ ಕ್ವಶನ್ಗಳ ಬಹಳ ಉಪಯುಕ್ತ ಆಗ್ತವ. ಸೊ ಯಾವ ರೀತಿ ಕ್ವಶನ್ಗಳನ್ನ ಇಲ್ಲಿ ಕೇಳಬಹುದು ಅನ್ನೋದನ್ನ ನಿಮ್ಗೆ ಈ ಒಂದು ವಿಡಿಯೋದಿಂದ ಐಡಿಯಾ ಬರ್ತದ. ಸೊ ಹಾಗೆ ಈ ಎಕ್ಸಾಮ್ಗಳಿಗಾಗಿ ಓದ್ತಿರುವಂತ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಹಾಗೆ ಹೊಸಬರು ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಸೊ ಇಲ್ಲಿ 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800. ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಎಷ್ಟು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ನಮ್ಗ ಪ್ರಿನ್ಸಿಪಲ್ ಅಮೌಂಟ್ ಪಿ ಅನ್ನು ಕೊಟ್ಟಿದಾರ, ಎಷ್ಟದ 4,000. ನೆಕ್ಸ್ಟ್ ಇಲ್ಲಿ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಅನ್ನು ಕೊಟ್ಟಿದಾರ 800 ಅದ. ನೆಕ್ಸ್ಟ್ ಇಲ್ಲಿ ಅವಧಿ ಅಂದ್ರ ಟೈಮ್ ಅನ್ನ ಕೊಟ್ಟಿದಾರ, ಎಷ್ಟ ಇಲ್ಲಿ ಟೈಮ್ ಅನ್ನ 2 ವರ್ಷ ಅಂತ ಇಲ್ಲಿ ಕೊಟ್ಟಿದಾರ, 2 years ಅಂತ ಇಲ್ಲಿ ಕೊಟ್ಟಿದಾರ. ನಮಗ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ನಮಗ ಗೊತ್ತಿಲ್ಲ, ಆರ್ ಅನ್ನ ಇಲ್ಲಿ ಮೊದಲಿಗೆ ಕಂಡು ಹಿಡ್ಕೊನು. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಸೊ ಇದೇ ಫಾರ್ಮುಲಾ. ಸೊ ಸಿಂಪಲ್ ಇಂಟ್ರೆಸ್ಟ್ ಬೇಕಾಗಿತ್ತಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಮಾಡ್ರೆ ಇಲ್ಲಿ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗ್ತದ. ಬಟ್ ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ನಮ್ಗೆ SI ಅನ್ನ ಕೊಟ್ಟಿದಾರ, ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 800 ಅದ. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ 4,000 ಅದ. ಟೈಮ್ ಟಿ ಎಷ್ಟದ 2 ವರ್ಷ ಅದ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ನಮ್ಗೆ ಗೊತ್ತಿಲ್ಲ, ಆರ್ ಆಸ್ ಇಟ್ ಇಸ್ ಅಲ್ರಿ. ಸೊ ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ 100 ಆಗುತ್ತೆ. ಸೊ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋಗ್ತಾವ. ಸೊ ಇಲ್ಲೊಂದು 0 ಹೋಯ್ತು, ಇಲ್ಲೊಂದು 0 ಹೋಯ್ತು. ಇಲ್ಲಿ 4 ಒಂದೇ ಆಗುತ್ತ, 4 20 ಆಗುತ್ತ. ನೆಕ್ಸ್ಟ್ ಇಲ್ಲಿ 2 ಒಂದೇ ಆಗುತ್ತ, 2 10 ಆಗುತ್ತ. ಸೊ ಆರ್ ಈಕ್ವಲ್ ಟು ಏನ್ ಬತ್ತು ನಮ್ಗ ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಇಲ್ಲಿ ಬತ್ತು. ಸೊ ನಮ್ಗ ರೇಟ್ ಆಫ್ ಇಂಟ್ರೆಸ್ಟ್, ಸೊ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ಚಕ್ರ ಬಡ್ಡಿಯನ್ನ ಕಂಡು ಹಿಡಬೇಕು. ಸೊ ಇಲ್ಲಿ 4,000 ಸೊ 4,000ಕ್ಕೆ ನಾವು 10% ಬಡ್ಡಿ, 10% ಬಡ್ಡಿ ಅಂದ್ರೆ ಇಲ್ಲಿ 1 0ನ ತೆಗೆದು, ಸೊ ಇಲ್ಲಿ 4,000 ಐತೆ ಅಂದ್ರೆ ಸೊ 4,000ದಲ್ಲಿ ಇಲ್ಲಿ 1 0ನ ತೆಗೆದಾಗ ಇದು 10% ಆಗುತ್ತೆ. 2 0ನ ಇಲ್ಲಿ ಪಾಯಿಂಟ್ ಇಟ್ಟಾಗ ಏನಾಗುತ್ತೆ 1% ಆಗುತ್ತೆ. ಸೊ ಇಲ್ಲಿ ನಮ್ಗೆ 10% ಅಂದ್ರೆ ಇಲ್ಲಿ 1 0ನ ತೆಗೆದ್ರಿ ಎಷ್ಟು ಉಳಿತದೆ, ಇಲ್ಲಿ 400 ಉಳಿತದ. ಸೊ ಇಲ್ಲಿ ನಮಗ ಎಷ್ಟು ಬತ್ತು ಬಡ್ಡಿ 400 ಬತ್ತು. ಸೊ ಟೋಟಲ್ ಎಷ್ಟಾಗ್ತದ 4,400 ಆಯ್ತು. ಸೊ ನೆಕ್ಸ್ಟ್ 2 ವರ್ಷಕ್ಕೆ ಕೇಳಿದಾರ. ಇದ ಫಸ್ಟ್ 1ನೇ ಇಯರ್. ಇಲ್ಲಿ ಸೆಕೆಂಡ್ ಇಯರ್ದ ಏನಾಗತ್ತ ನೋಡ್ರಿ, ಸೆಕೆಂಡ್ ಇಯರ್ಗೂ ನಾವು 10% ಅನ್ನ ಅಪ್ಲೈ ಮಾಡ್ಬೇಕು. ಇಲ್ಲಿ 10% ಅಂದ್ರೆ ಎಷ್ಟಾಗತ್ತ 4,400ಕ್ಕ ಇಲ್ಲಿ 10% ಅಂದ್ರೆ 1 0ನ ತೆಗೆದಾಗ ನಮಗ 440 ಆಗುತ್ತೆ. ಸೊ ಇಲ್ಲಿ 440 ಆಗುತ್ತೆ. ಸೊ 440 ಇಲ್ಲಿ ಕೂಡಿಸಿದಾಗ ಇಲ್ಲಿ 4,840 ಆಗುತ್ತೆ. ಸೊ ಇಲ್ಲಿ 4,840 ಆತಂದ್ರೆ ಸೊ ಇಲ್ಲಿ ನಮ್ಗೆ ಏನ್ ಕೇಳಿದಾರು, ದೊರೆತ ಚಕ್ರ ಬಡ್ಡಿಯನ್ನ ಕಂಡುಹಿಡಿ ಅಂದಾರು. ಚಕ್ರ ಬಡ್ಡಿ ಎಷ್ಟಾಗುತ್ತೆ, ಇಲ್ಲಿ ಮೊದಲಿಗೆ ಪ್ರಿನ್ಸಿಪಲ್ ಅಮೌಂಟ್ 4,000 ಇತ್ತು, ಚಕ್ರ ಬಡ್ಡಿ ನಮ್ಗೆ ಎಷ್ಟು ಬಂತು, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾತು 840 ಇಲ್ಲಿ ಹೆಚ್ಚಾತು. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಬ್ಯಾಂಕ್ ನಲ್ಲಿ ಬಡ್ಡಿ ದರವನ್ನು 5% ರಿಂದ 4%ಗೆ ಇಳಿಸಿದಾಗ ಒಬ್ಬ ವ್ಯಕ್ತಿಯು 2,000ಗಳಷ್ಟು ಹೆಚ್ಚು ಠೇವಣಿ ಇಡುತ್ತಾನೆ ಮತ್ತು ಅವನ ವಾರ್ಷಿಕ ಆದಾಯವು ಹಾಗೆಯೇ ಇರುತ್ತದೆ. ಆಗ ಮೂಲ ಠೇವಣಿ ಮೊತ್ತವನ್ನ ಇಲ್ಲಿ ಕೇಳಿದಾರ. ಸೊ ಒಬ್ಬ ಏನೈತಿ ಬಡ್ಡಿ ದರ 5% ಅದ. ಸೊ 5%ದಲ್ಲಿ ಅವ ಎಷ್ಟು ಠೇವಣಿ ಇಡ್ತಾನ ಅನ್ನೋದು ನಮಗ್ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತೋರಿ. ಸೊ ಇಲ್ಲಿ ಠೇವಣಿಯನ್ನು ಇಡ್ತಾನ, ಅವಾಗ ವಾರ್ಷಿಕ ಆದಾಯ ಏನೈತಿ ಅದ
ಹಾಗೆ ಇರ್ತದ. ಯಾವಾಗ ಇದು 4% ಮಾಡಿದಾಗ ಕೂಡ ಹಾಗೆ ಇರ್ತದ. 4% ಮಾಡಿದಾಗ ಹಾಗೆ ಇರ್ತದ. ಬಟ್ ಅವ 2000 ಇಲ್ಲಿ ಹೆಚ್ಚ ಠೇವಣಿ ಇಟ್ಟಿರ್ತಾನ. ಸೊ ಇಲ್ಲಿ ಈಗ ಮೊದಲಿಗೆ 5% ಇದ್ದಾಗ ಎಕ್ಸ್ ಇಡ್ತಿದ್ದ. 4% ಆದಾಗ ಏನೈತಿ ಎಕ್ಸ್ ಪ್ಲಸ್ 2000 ಇರ್ತಾನ. ಅಂದ್ರೆ 2000 ಇಲ್ಲಿ ಹೆಚ್ಚ ಠೇವಣಿಯನ್ನವ ಇಡ್ತಾನ. ಸೊ ಇಲ್ಲಿ 5% ಅಂದಾಗ ಪರ್ಸೆಂಟೇಜ್ ಅಂದ್ರ ಡಿವೈಡೆಡ್ ಬೈ 100 ಆಗುತ್ತೆ. ಸೊ 5/100 ಇಲ್ಲಿ ಎಕ್ಸ್ ಆಸ್ ಇಟ್ ಇಸ್ ಇಲ್ರಿ. ಇಲ್ಲಿ 4/100. ಸೊ ಇಲ್ಲಿ ಇಂಟು ಏನದ ಎಕ್ಸ್ ಪ್ಲಸ್ 2000 ಅದ. ಸೊ ಈ ಕಡೆ 100 ಕ್ಯಾನ್ಸಲ್, ಈ ಕಡೆ 100 ಕ್ಯಾನ್ಸಲ್. ಇಲ್ಲಿ 5x = ಏನಾಗುತ್ತೆ? ಸೊ ಈ 4 ದಿಂದ ಇಲ್ಲಿ ಬ್ರಾಕೆಟ್ ಒಳಗೆ ಇಂಟು ಮಾಡಿದಾಗ 4 × x 4x ಆಗುತ್ತೆ. ನೆಕ್ಸ್ಟ್ 4 × 2000 ಇಲ್ಲಿ 8000 ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 5x ಅದ, ಇಲ್ಲಿ 4x ಅದ. ಈ 4x ಅನ್ನ ಈ ಕಡೆ ಕಳಿಸ್ರಿ. ಅವಾಗ 5x - 4x = 8000 ಆಗುತ್ತೆ. ಸೊ 5x ದಲ್ಲಿ 4x ಹೋತಂದ್ರ ಇಲ್ಲಿ x = ಇಲ್ಲಿ 8000 ಆಗುತ್ತೆ. ಸೊ ಅವನ ಮೊದಲ ಇಲ್ಲಿ ಮೂಲ ಠೇವಣಿ ಎಷ್ಟಾಗಿರ್ತದ? 8000 ಇಲ್ಲಿ ಆಗಿರ್ತದ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿತದ. ದೊಡ್ಡ ಬೆಕ್ಕು 12 ನಿಮಿಷಗಳಲ್ಲಿ 6 ಇಲಿಗಳನ್ನು ಹಿಡಿತದ. ನೆಕ್ಸ್ಟ್, ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಇಲ್ಲಿ ಹಿಡಿತಾವ ಅಂತ ಇಲ್ಲಿ ಕೇಳಿದಾರ. ಸೊ ಸಣ್ಣ ಬೆಕ್ಕು ಏನೈತಿ? ಸಣ್ಣ ಬೆಕ್ಕು 6 ನಿಮಿಷದಲ್ಲಿ ಎಷ್ಟು ಹಿಡಿತದ? ಇದು 12 ಹಿಡಿತದ. 6 ನಿಮಿಷದಲ್ಲಿ 12 ಹಿಡಿತದ ಅಂದ್ರ ಇಲ್ಲಿ 1 ನಿಮಿಷಕ್ಕೆ ಇಲ್ಲಿ 2 ಹಿಡಿತದ ಅಂದಂಗಾತು. ಇಲ್ಲಿ ನಮಗ 20 ನಿಮಿಷದಲ್ಲಿ ಅದೆಷ್ಟು ಹಿಡಿತದ? 20 ನಿಮಿಷದಲ್ಲಿ ಎಷ್ಟು ಹಿಡಿತದ? ಇಲ್ಲಿ 6 2 12 ಆಗ್ತಾರ. ಇಲ್ಲಿ 20 2 40 ಆಗ್ತದ. ಸೊ ಇಲ್ಲಿ 6 2 12 ಆಗ್ತಾರ. ಇಲ್ಲಿ 22 ಅಂದ್ರ ಇಲ್ಲಿ 6 ನಿಮಿಷದಲ್ಲಿ 12 ಇಲಿ ಅಂದ್ರ 1 ನಿಮಿಷಕ್ಕೆ 2 ಇಲಿ ಹಿಡಿಯಿತು. ಇಲ್ಲಿ 20 ನಿಮಿಷ ಕೊಟ್ಟಾಗ 20 ನಿಮಿಷಕ್ಕೆ 40 ಇಲಿಯನ್ನ ಇಲ್ಲಿ ಹಿಡಿತದ. ನೆಕ್ಸ್ಟ್, ದೊಡ್ಡ ಬೆಕ್ಕು ಏನಾಗುತ್ತ? ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನ ಹಿಡಿತದ. ಸೊ 12 ನಿಮಿಷದಲ್ಲಿ 6 ಇಲಿ ಅಂದ್ರ 12ರ ಅರ್ಧ ಇಲ್ಲಿ ಭಾಗಾಕಾರ 12 ಅರ್ಧ ಆಗಿದೆ. ಸೊ ಇಲ್ಲಿ 20 ನಿಮಿಷದಲ್ಲಿ ಎಷ್ಟು ಹಿಡಿತದ? 20 ನಿಮಿಷದಲ್ಲಿ 20ರ ಅರ್ಧ. ಇಲ್ಲಿ 20ರ ಅರ್ಧ ಅಂದ್ರೆ ಎಷ್ಟಾಗತ್ತ? 10 ಆಗತ್ತ. ಸೊ ಇಲ್ಲಿ 10 ಇಲಿಗಳನ್ನ ಹಿಡಿತು. ಇಲ್ಲಿ 40 ಇಲಿಗಳನ್ನ ಹಿಡಿತು. ಸೊ 40 + 10 ಅಂದ್ರೆ ಇಲ್ಲಿ 50 ಇಲಿಗಳನ್ನ 2 ಕೂಡಿ ಇಲ್ಲಿ ಹಿಡಿತಾವ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, ಸೊ ರೋಹಿತ್ ಎಂಬುದನ್ನು ಇಲ್ಲಿ SQKMY ಎಂಬ ಸಂಕೇತದಲ್ಲಿ ಬರೆದರೆ ವಿರಾಟ್ ಎಂಬುದರ ಸಂಕೇತವೇನು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಮೊದಲಿಗೆ ABCDEFGHIMNOPQRSTUVWXYZ. ಸೊ ಇಲ್ಲಿ ಅದಾವ ABCD. ಸೊ ಇಲ್ಲಿ R ಎಲ್ಲದ? ಸೊ R ಇಲ್ಲದ. ಸೊ R ಇದ್ದಿದ್ದನ್ನ ಅವ್ರು ಏನು ಬರ್ದಾರು? ಅದರ ನೆಕ್ಸ್ಟ್ ವರ್ಡ್ ಎಸ್ ಅನ್ನ ಬರ್ದಾರು. ಸೊ R ಇದ್ದನ್ನ ಇಲ್ಲಿ ಎಸ್ ಅಂತ ಬರ್ದಾರು. ಸೊ ಇಲ್ಲಿ R ಅದ, ROHT ಅದ. ಸೊ ಇಲ್ಲಿ R ಇದ್ದಿದ್ದನ್ನ ಅವರು ಏನು ಬರ್ದಾರು? ಇಲ್ಲಿ ಎಸ್ ಅಂತ ಬರ್ದಾರು. ಇಲ್ಲಿ ಎಷ್ಟಾಗ್ಯದ? ಇಲ್ಲಿ ನೆಕ್ಸ್ಟ್ ವರ್ಡ್ +1 ಆಗ್ಯದ. ನೆಕ್ಸ್ಟ್ O ಇದ್ದಿದ್ದನ್ನ ಅವರು ಏನು ಬರ್ದಾರು? ಇಲ್ಲಿ O ಇದ್ದಿದ್ದನ್ನ Q. O ಇಲ್ಲದ. O ಇದ್ದಿದ್ದಂದ್ರ ಎರಡೇ ವರ್ಡ್. ಸೊ +2 ಆಗ್ಯದ. ಸೊ ಇಲ್ಲಿ +2 ಮಾಡಿದಾಗ ಇಲ್ಲಿ Q ಬಂದದ. ನೆಕ್ಸ್ಟ್ ಇಲ್ಲಿ H ಇದ್ದಿದ್ದನ್ನ ಏನ್ ಬರ್ದಾರ ಅವ್ರ? ಸೊ H ಇದ್ದಿದ್ದನ್ನ K ಬರ್ದಾರ. ಸೊ H ಎಲ್ಲದ? ಇಲ್ಲದ. ಇಲ್ಲಿ 1 2 3ನೇ ವರ್ಡ್ ಅಂದ್ರೆ ಇಲ್ಲಿ H ಕ +3 ಮಾಡಿದಾರ. H +3 ಮಾಡಿದಾಗ ಇಲ್ಲಿ ನಮ್ಗೆ K ಬಂದದ. ನೆಕ್ಸ್ಟ್ ಇಲ್ಲಿ
ಆಯ್ಕ ಪ್ಲಸ್ 4 ಮಾಡಿದಾರೆ. ಆಯ್ಕ ಪ್ಲಸ್ 4 ಮಾಡಿದಾಗ ಇಲ್ಲಿ ಎಂ ಬಂದದ. ಟೀಕ ಪ್ಲಸ್ 5 ಮಾಡಿದಾರೆ. ಸೊ ಟಿ ಇಲ್ಲದ, ಟಿ ಇಲ್ಲದ. ಟಿ ದಿಂದ ಪ್ಲಸ್ 5 ಮಾಡಿದಾಗ 1 2 3 4 5 y ಅಂತ ಇಲ್ಲಿ ಬರ್ತದೆ. ಸೊ ಅದೇ ರೀತಿ ನಾವು ವಿರಾಟ್ ಅಂತ ತಂದಾಗ ವಿ ಐ ಆರ್ ಎ ಟಿ ಅದ. ಸೊ ಇಲ್ಲಿ ಫೀಕ ಪ್ಲಸ್ 1 ಮಾಡ್ರಿ ಏನ್ ಬರ್ತದ? ಡಬ್ಲ್ಯೂ ಬರ್ತದ. ಆಯ್ಕ ಪ್ಲಸ್ 2 ಮಾಡ್ರಿ, ಆ ಇಲ್ಲದ ಜೆ ಆತು, ಕೆ ಬರ್ತದ. ನೆಕ್ಸ್ಟ್ ಆರ್ಕ್ ಪ್ಲಸ್ 3 ಮಾಡಿ, ಆರ್ ಇಲ್ಲದ 1 2 3 ಅಂದ್ರೆ ಯು ಬರ್ತದ. ನೆಕ್ಸ್ಟ್ ಏಕ ಪ್ಲಸ್ 4 ಮಾಡ್ರಿ, ಪ್ಲಸ್ 4 ಮಾಡಿದಾಗ 1 2 3 4 ಇ ಬರ್ತದ. ನೆಕ್ಸ್ಟ್ ಟೀಕ ಪ್ಲಸ್ 5 ಮಾಡ್ರಿ, ಟೀಕ ಪ್ಲಸ್ 5 ಮಾಡಿದಾಗ y ಇಲ್ಲಿ ಬರ್ತದ. ಸೊ ಡಬ್ಲ್ಯೂ ಕೆ ಯು ಇ ವೈ, ಡಬ್ಲ್ಯೂ ಕೆ ಯು ಇ ವೈ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು 5/3 ದಿಂದ ಗುಣಿಸುವ ಬದಲಾಗಿ 3/5 ದಿಂದ ಗುಣಿಸ್ತಾನ. ಹಾಗಾದ್ರೆ ಅವನು ಕಂಡು ಹಿಡಿದ ಬೆಲೆಯಲ್ಲಿ ಶೇಕಡ ದೋಷವೆಷ್ಟು ಅಂತ ಇಲ್ಲಿ ಕೇಳಿದಾರ. ದೋಷ ಎಷ್ಟಾಗಿದೆ ಅಂತ ಇಲ್ಲಿ ಕೇಳಿದಾರ. ಒಂದು ಸಂಖ್ಯೆಯನ್ನ ಸೊ ಇಲ್ಲಿ 3 ಮತ್ತು 5ರಿಂದ ಭಾಗ ಆಗುವಂತ ಒಂದು ಸಂಖ್ಯೆನ ತಗೋರಿ. 3 ಮತ್ತು 5ರಿಂದ ಭಾಗ ಆಗುವಂತ ಸಂಖ್ಯೆ ಒಂದು 15. ಸೊ 15 5 ಅಂತ ಒಂದು ಸಂಖ್ಯೆ 15 5 ಅಂತ ತಿಳ್ಕೊರಿ. ಅವಾಗ 5 ಮತ್ತು 3ರಿಂದ ಭಾಗಲೆ ಮಾಡಿದಾಗ 3 1 3 5. ಸೊ ಇಲ್ಲಿ ನಮಗೆ ಎಷ್ಟು ಬರ್ತದ? 25 ಬರ್ತದ. ಸೊ 25 ಬರ್ಬೇಕಾಗಿತ್ತು. ಬಟ್ ನಾವೇನ್ ಮಾಡಿದಾನು 3 ಮತ್ತು 3/5 ಅಂದ್ರ 15ನ್ನ 3/5 ದಿಂದ ಇಂಟು ಮಾಡಿದಾನ. ಅವಾಗ ಎಷ್ಟು ಬರ್ತದ? 5 1 5 3. ಸೊ ಇಲ್ಲಿ 9 ಬರ್ತದ. ಸೊ ಇಲ್ಲಿ ನಮಗ 25 ಬರ್ಬೇಕಾಗಿತ್ತು, 9 ಬತ್ತು. ಅಂದ್ರೆ ಇಲ್ಲಿ ನಮಗ 25ಕ್ಕ ಇನ್ನ ಎಷ್ಟು ಕಮ್ಮತ್ತು? ಇನ್ನ 16 ಇಲ್ಲಿ ಕಮ್ಮತ್ತು. ಸೊ 25ಕ್ಕೆ ಇಲ್ಲಿ 16 ಕಮ್ಮತ್ತು. ಹಾಗಾದ್ರೆ ನಮಗ 100ಕ್ಕೆ ಇಲ್ಲಿ ಎಷ್ಟು ಕಮ್ಮ ಆಗತ್ತ? ಸೊ 100ಕ್ಕೆ ಇಲ್ಲಿ ಎಷ್ಟು ಕಮ್ಮ ಆಗತ್ತ? ಇಲ್ಲಿ 25 1 25 4. ಸೊ ಇಲ್ಲಿ 1 16 4 16 ಎಷ್ಟಾಗುತ್ತೆ? ಇಲ್ಲಿ 64% ಆಗುತ್ತೆ. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎ ಮತ್ತು ಬಿ ಯು ಪಿ ಮತ್ತು p+1 ಮಾದರಿಯಲ್ಲಿರುವ ಎರಡು ಅವಿಭಾಜ್ಯ ಸಂಖ್ಯೆಗಳು ಮತ್ತು m = a(a) + b(b), n = a(b) + b(a) ಆಗ ಸೊ ಇದರಲ್ಲಿ ಯಾವ್ದಾಗುತ್ತೆ ಅಂತ ಕೇಳಿದಾರ. m ಮತ್ತು n ಎರಡು ಸಂಯುಕ್ತ ವಸ್ತುಗಳು ಅಂತ ಕೇಳಿದಾರ. ಸಾರಿ, ಸಂಯುಕ್ತ ಸಂಖ್ಯೆಗಳು. m ಅವಿಭಾಜ್ಯ ಸಂಖ್ಯೆ ಆಗಿದ್ದು ಆದರೆ n ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ಅಂದರು. m ಮತ್ತು n ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದರು. m ಎಂಬುದು ಸಂಯುಕ್ತ ಸಂಖ್ಯೆ, n ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಇಲ್ಲಿ ಹೇಳಿದರು. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ p+p1 ಅಂದ್ರ ಇರುವ ಎರಡು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ. ಯಾವ ರೀತಿ ಅಂದ್ರೆ ಇಲ್ಲಿ p ಮತ್ತು p+1 ದಲ್ಲಿ ಅದು p ಯಾವ್ದಾಗಿರ್ತದ ಅಂದ್ರೆ 2 ಆಗ್ತದ, p+1 ಯಾವ್ದಾಗ್ತದ ಅಂದ್ರೆ 3 ಆಗ್ತದ. ಸೊ ಇವೆರಡು ಸಂಖ್ಯೆಯನ್ನ ಬಿಟ್ಟ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಈ p ಮತ್ತು p+1 ಮಾದರಿಯಲ್ಲಿ ಬರುವುದಿಲ್ಲ. ಅವಾಗ ನಾವು ಇಲ್ಲಿ 2 ಮತ್ತು 3 ಅನ್ನ ತಗೋಬಹುದು. ಸೊ ಆ ಎರಡು ಸಂಖ್ಯೆ a ಮತ್ತು b, a ಇಲ್ಲಿ 2 ಆಗಿರ್ತದ, b ಇಲ್ಲಿ 3 ಆಗಿರ್ತದ. ಅವಾಗ ಇಲ್ಲಿ m ಅಂತ ತಗೊಂಡಾಗ m ದ a(a) + b(b) ಅದ. ಸೊ a(a) ಅಂದಾಗ 2(2) ಆಗುತ್ತೆ, ಪ್ಲಸ್ ಇಲ್ಲಿ 3(3) ಆಗುತ್ತೆ. ಸೊ ಇಲ್ಲಿ 2(2) ಅಂದ್ರೆ 4, 3(3) ಅಂದ್ರೆ ಇಲ್ಲಿ 27, ಇಲ್ಲಿ 31 ಆಗುತ್ತೆ. ನೆಕ್ಸ್ಟ್ n = ಏನಾಗುತ್ತೆ? n = a(b) ಆಗುತ್ತೆ, b(a) ಅದ. ಸೊ ಇಲ್ಲಿ 2(3) ಆಗುತ್ತೆ, ಇಲ್ಲಿ 3(2) ಆಗುತ್ತೆ. ಸೊ 2(3) ಅಂದ್ರೆ ಇಲ್ಲಿ 8 ಆಗುತ್ತೆ, ಇಲ್ಲಿ 3(2) ಅಂದ್ರೆ ಇಲ್ಲಿ 9 ಆಗುತ್ತೆ. ಸೊ ಇವೆರಡು ಗುಣಿಸಿದಾಗ 17 ಆಗುತ್ತೆ. ಸೊ ಈ 31 ಮತ್ತು 17 ಇವು ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. m ಮತ್ತು n ಎರಡು ಅವಿಭಾಜ್ಯ ಸಂಖ್ಯೆಗಳು ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 5 ವರ್ಷಗಳ ಹಿಂದೆ ಅರುಣ್, ರಾಯ್, ಡೇವಿಡ್, ಸಲ್ಮಾನ್ ಅವರ ಸರಾಸರಿ ವಯಸ್ಸು
45 ವರ್ಷಗಳಾಗಿದ್ದು ಈಗ ಸೀತಾ ಅವರನ್ನು ಸೇರುತ್ತಾಳೆ. ಈಗ ಎಲ್ಲ 5 ಜನರ ಸರಾಸರಿ 49 ವರ್ಷಗಳು. ಹಾಗಾದರೆ ಸೀತಾಳ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಇಲ್ಲಿ ಕೇಳಿದಾರ. ಸೊ 5 ವರ್ಷಗಳ ಹಿಂದೆ ಇವರು ಸರಾಸರಿ ವಯಸ್ಸು 45 ಇದೆ. ಸೊ ಹಾಗಾದ್ರೆ ಪ್ರೆಸೆಂಟ್ ಏಜ್ ಎಷ್ಟಾಗುತ್ತೆ? ಪ್ರೆಸೆಂಟ್ ಸರಾಸರಿ 50 ಆಗುತ್ತೆ. ಎಷ್ಟು ಮಂದಿದ? ಅರುಣ, ರಾಯ, ಡೇವಿಡ, ಸಲ್ಮಾನ. ಸೊ 4 ಮಂದಿದ ಸರಾಸರಿ 50 ಐತಿ. ಅಂದ್ರೆ ಟೋಟಲ್ ಅವರ ವಯಸ್ಸುಗಳ ಸಮ್ ಎಷ್ಟಾಗುತ್ತೆ? 200 ವರ್ಷ ಇಲ್ಲಿ ಆಗುತ್ತೆ. ಸೊ 200 ವರ್ಷ ಆಗುತ್ತೆ. ಸೊ ಇಲ್ಲಿ ನಮಗ ಸೀತಾ ಸೇರಿದ ನಂತರ 49 ವರ್ಷ ಇಲ್ಲಿ ನಮ್ಗೆ ಸರಾಸರಿ ಆಗುತ್ತೆ. ಸೊ 49 ಸೀತಾ ಸೇರಿದ ನಂತರ ಸೀತಾ ಜಾಯಿನ್. ಸೊ ಸೀತಾ ಜಾಯಿನ್ಸ್ ನಂತರ ಏನಾಗುತ್ತೆ? ಇಲ್ಲಿ 49 ಆಗುತ್ತೆ. ಸೊ ಇದೆಷ್ಟಾಗುತ್ತೆ? 245 ಆಗುತ್ತೆ. ಸೊ ಸೀತಾ ಸೇರಿದ ನಂತರ 245 ಆತಂದ್ರ ಇಲ್ಲಿ 45 ಯಾರ ಸೇರಿದ್ಕಾತು? ಸೀತಾ ಸೇರಿದ್ಕ. ಸೊ ಇಲ್ಲಿ 245ರಲ್ಲಿ 200 ಹೋತಂದ್ರ ಇಲ್ಲಿ ನಮ್ಗ 45 ಉಳಿತದ. ಇದ ಯಾರು ಹೆಚ್ಚಾಗಿದ್ಕ? ಸೀತಾ ಹೆಚ್ಚಾಗಿದ್ಕ. ಹಾಗಾದ್ರೆ ಸೀತಾಳ ವಯಸ್ಸು ಎಷ್ಟಾಗುತ್ತೆ? ಇಲ್ಲಿ ಆಪ್ಷನ್ 1 45 ಇಯರ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಸೊ ಇಲ್ಲಿ 51.99 ಸ್ಕ್ವೇರ್ ಮೈನಸ್ 28.04 ಸ್ಕ್ವೇರ್ ಬಾಗ್ಲೆ ಎಕ್ಸ್ ಈಕ್ವಲ್ ಟು 13.11 ಸ್ಕ್ವೇರ್ ಮೈನಸ್ 138.99. ಇದರಲ್ಲಿ ಎಕ್ಸ್ ನ ಅಂದಾಜು ಬೆಲೆ. ಸೊ ಅಂದಾಜು ಬೆಲೆ ಅಂದಾಗ ಸೊ ಇಲ್ಲಿ ಪಾಯಿಂಟ್ ಗಳನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡಬಹುದು. ಸೊ ಇಲ್ಲಿ 51.99 ಐತೆ ಅಂದ್ರೆ ಇದನ್ನ ನಾವು 52 ಅಂತ ಬರಿಬಹುದು. ನೆಕ್ಸ್ಟ್ ಇದ 28.04 ಐತೆ ಅಂದ್ರೆ ಇದನ್ನ ಡೈರೆಕ್ಟ್ 28 ಸ್ಕ್ವೇರ್ ಅಂತ ಬರಿಬಹುದು. ನೆಕ್ಸ್ಟ್ ಇಲ್ಲಿ ಬಾಗ್ಲೆ ಎಕ್ಸ್ ಅದ. ಸೊ ಇಲ್ಲಿ 13.11 ಸ್ಕ್ವೇರ್ ಅದ ಅಂದ್ರೆ ಇಲ್ಲಿ ಇದನ್ನ ನಾವು 13 ಸ್ಕ್ವೇರ್ ಅಂತಾನ ಬರ್ಕೋಬಹುದು. ನೆಕ್ಸ್ಟ್ ಇಲ್ಲಿ 138 ಅದ. ಸೊ ಇದ 99 ಅದ. ಹಾಗಾಗಿ 139 ಅಂತ ನಾವು ಇಲ್ಲಿ ತಗೋಬಹುದು. ಸೊ ಇಲ್ಲಿ 52ರ ಸ್ಕ್ವೇರ್ ಇಲ್ಲಿ ಎಷ್ಟಾಗುತ್ತೆ? ಸೊ 52ನ ಇಲ್ಲಿ ನಾವು ಇಂಟು ಮಾಡಿದಾಗ ಇಲ್ಲಿ ನಮ್ಗ 2704 ಆಗುತ್ತೆ. ಸೊ ಇಲ್ಲಿ 2704 ಆಗುತ್ತೆ. ಸೊ 28ರ ಸ್ಕ್ವೇರ್ ಎಷ್ಟಾಗುತ್ತೆ? ಇಲ್ಲಿ 784 ಆಗುತ್ತೆ. ಸೊ ಇಲ್ಲಿ ಬಾಗ್ಲೆ ಎಕ್ಸ್ ಅದ. ಸೊ ನೆಕ್ಸ್ಟ್ ಇಲ್ಲಿ ಬ್ರಕೆಟ್ ಇದ್ದಾಗ ಮೊದ್ಲ ಇವು ಒಳಗಿನವ ಮಾಡ್ಕೋಬೇಕು. ನಂತರ ಏನೈತಿ ಇಲ್ಲಿ ಬ್ರಕೆಟ್ ನ ಹೊರಗಡೆ ಯಾವ್ದೋ ಅವುಗಳನ್ನ ಇಲ್ಲಿ ಭಾಗಾಕಾರ ಮಾಡ್ಬೇಕಾಗತ್ತ. ಸೊ 13 ಸ್ಕ್ವೇರ್ 169 ಆಗುತ್ತೆ. ಇಲ್ಲಿ 139 ಅದ. ಸೊ ಇದರಲ್ಲಿ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದ? ಸೊ ಇಲ್ಲಿ 2704ಕ್ಕ 784 ಮೈನಸ್ ಮಾಡಿದಾಗ ಇಲ್ಲಿ 4ಕ್ಕೆ 4 0 ಹೋಯ್ತು. ಇಲ್ಲಿ 10ರಲ್ಲಿ 8 ಹೋದ್ರ 2, ಇಲ್ಲಿ 17ರಲ್ಲಿ 8 ಹೋದ್ರ 9, ಇಲ್ಲಿ ಸೊ 1920 ಆಗುತ್ತೆ. ಸೊ ಇಲ್ಲಿ 1920 ಆಗುತ್ತೆ. ಬಾಗ್ಲೆ ಎಕ್ಸ್ ಅದ. ಇಲ್ಲಿ 30 ಉಳಿತದ. ಸೊ ಇದನ್ನ 1920 ಬಾಗ್ಲೆ ಎಕ್ಸ್ ಅದ. ಸೊ ಇದ 30 ಅದ. ಸೊ ಇದನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ 1920 ಬಾಗ್ಲೆ 30 ಈಕ್ವಲ್ ಟು ಎಕ್ಸ್ ಅಂತ ಬರಿಬಹುದು. ಸೊ ಈ ಎಕ್ಸ್ ನ ಈ ಕಡೆ ತೋರಿ, ಈ 30ನ ಈ ಕಡೆ ತೋರಿ. ಸೊ ಇದು 0 ಹೋಯ್ತು, ಇದು 0 ಹೋಯ್ತು. ಇಲ್ಲಿ 3 ಒಂದೇ 3 6 18, 1 ಉಳಿತದ 4. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ 64 ಅಂತ ಬಂತು. ಸೊ ಅಂದಾಜು ಬೆಲೆ ಎಷ್ಟಾಗುತ್ತೆ? ಎಕ್ಸ್ ದ 64 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎರಡು ಚೌಕಗಳ ಪರಿಧಿ ಅಂದ್ರೆ ಇಲ್ಲಿ ಸುತ್ತಳತೆ. ಸೊ ಇಲ್ಲಿ ಸೊ ಇಲ್ಲೊಂದು ಚೌಕ, ನೆಕ್ಸ್ಟ್ ಇನ್ನೊಂದು ಚೌಕ. ಸೊ ಇವುಗಳ ಪರಿಧಿ ಎಷ್ಟದ? 20 ಸೆಂಟಿಮೀಟರ್ ಐತೆ ಅಂದ್ರೆ ಸೊ ಒಂದ್ ಸೈಡ್ ಎಷ್ಟೇ ಇರ್ತದ? 5 ಇರ್ತದ. ಈ ಕಡೆ 5 ಇರ್ತದ, ಈ ಕಡೆ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್. ಸೊ ಇಲ್ಲಿ 48 ಅದ. ಇನ್ನೊಂದು ಚೌಕ 48 ಸೆಂಟಿಮೀಟರ್ ಐತೆ ಅಂದ್ರೆ ಇದು 12 ಸೆಂಟಿಮೀಟರ್, 12 ಸೆಂಟಿಮೀಟರ್, 12 ಸೆಂಟಿಮೀಟರ್, 12 ಸೆಂಟಿಮೀಟರ್. ಸೊ ಇಲ್ಲಿ ಮೂರನೇ ಚೌಕದ ವಿಸ್ತೀರ್ಣ ಏನೈತಿ? ಮೂರನೇ ಚೌಕದ ವಿಸ್ತೀರ್ಣ. ಸೊ ಮೂರನೇ ಚೌಕ ಅಂತ ತೋರಿ.
ಸೊ ಮೂರನೇ ಚೌಕದ ವಿಸ್ತೀರ್ಣ ಏನೈತಿ ಎರಡು ಚೌಕಗಳ ವಿಸ್ತೀರ್ಣದ ಮೊತ್ತವಾದರೆ, ಸೊ ಇವು ಎರಡು ತರದು ಇತರದ 5 ಸ್ಕ್ವೇರ್, ಸೊ ಇತರದ 12 ಸ್ಕ್ವೇರ್. ಸೊ ಇವುಗಳ ಮೊತ್ತ ಏನೈತಿ ಇದ ಮೂರನೇ ಚೌಕ ಆಗಿರ್ತದ. ಹಾಗಾದ್ರೆ ಇಲ್ಲಿ ಮೂರನೇ ಚೌಕದ ಪರಿಧಿಯನ್ನ ಅಂದ್ರೆ ಸುತ್ತಳತೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ 5 ಸ್ಕ್ವೇರ್ ಅಂದ್ರೆ 25 ಆಗುತ್ತೆ. ಇಲ್ಲಿ 12 ಸ್ಕ್ವೇರ್ ಅಂದ್ರೆ 144 ಆಗುತ್ತೆ. ಸೊ ಎರಡನ್ನು ಸಮ್ ಮಾಡಿದಾಗ 169 ಆಗುತ್ತೆ. ಸೊ ಇದು 169 ಯಾವ್ದ ಇದು ಇತರ ಎಕ್ಸ್ ಅಂತ ತೋರಿ ಸದ್ಯಕ್ಕೆ. ಸೊ ಇದ ಎಕ್ಸ್ ಸ್ಕ್ವೇರ್ ಎಷ್ಟು ಬತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ನಮಗ 169 ಬತ್ತು. ಅಂದ್ರೆ ಇಲ್ಲಿ ಈ ಚೌಕದ ವಿಸ್ತೀರ್ಣನ 169 ಆತಂದ್ರೆ ಒಂದ್ ಸೈಡ್ ಎಷ್ಟಾಗುತ್ತೆ ಇಲ್ಲಿ 13 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ 169 ಆತಂದ್ರೆ ಎಕ್ಸ್ ಈಕ್ವಲ್ ಟು 13 ಅಂದ್ರೆ ಇದ 13 ಸ್ಕ್ವೇರ್ 169 ಇರ್ತದ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು 13. ಸೊ ಎಕ್ಸ್ ಈಕ್ವಲ್ ಟು ಇಲ್ಲಿ 13 ಬಂದ್ರ ಇದು 13 ಇರ್ತದ, ಇದು 13, ಇದು 13, ಇದು 13. ಸೊ ಇಲ್ಲಿ ಪರಿಧಿ ಅಂದಾಗ ಈ 13 ಇಂಟು 4 ಆಗುತ್ತೆ. ಸೊ ಪೆರಿಮೀಟರ್ ಈಕ್ವಲ್ ಟು 13 ಇಂಟು 4 ಆಗುತ್ತೆ. ಸೊ ಇಲ್ಲಿ 13 ನಾಲ್ಕಲೆ 52 ಇಲ್ಲಿ ಆಗುತ್ತೆ. ಸೊ 52 ಸೆಂಟಿಮೀಟರ್ ಇಲ್ಲಿ ಪರಿಧಿ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎ ಬಿ ಮತ್ತು ಸಿ ಪಾಲುದಾರಿಕೆಯಲ್ಲಿ 5/6 5/12 ರೆಸ್ಟು 5/3 ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸುತ್ತಾರೆ. 4 ತಿಂಗಳ ನಂತರ ಎ ಯ ಪಾಲು ಶೇಕಡಾ 100ರಷ್ಟು ಹೆಚ್ಚಾಗ್ತದ. ವರ್ಷದ ಕೊನೆಯಲ್ಲಿ 50,000 ಲಾಭವಾದರೆ ಒಟ್ಟು ಲಾಭಾಂಶದಲ್ಲಿ ಬಿ ಯ ಪಾಲು ಎಷ್ಟಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಳಗೆ ಕೊಟ್ಟಿರೋದಂತ ಇಲ್ಲಿ ಇವುಗಳ ಅನುಪಾತವನ್ನ ಸೇಮ್ ಮಾಡ್ಕೋರಿ ಮೊದಲಿಗೆ. ಸೊ ಇದನ್ನ 5/6 ಅದ, ಇಷ್ಟು 5/12 ಅದ, ಇಷ್ಟು 5/3 ಅದ. ಸೊ ಈ 6 ಇಲ್ಲಿ ನೋಡ್ರಿ 6, 12, 3. ಸೊ ಇವುಗಳ ಲಸ ಏನಾಗುತ್ತೆ ಇಲ್ಲಿ 3 2 3 4 3 1. ಸೊ ಇಲ್ಲಿ 2 1 2 2. ಸೊ 2 2 4 4 3 12. ಸೊ ಇವು ಮೂರಕ್ಕೂ ಏನೈತಿ 12 ಆಗುತ್ತೆ. ಸೊ ಇಲ್ಲಿ 6 ಎಷ್ಟಲೆ 6 2 ಇಲ್ಲಿ 12 1 ಇದ 3 4. ಸೊ ಇಲ್ಲಿ 5 2 10 ಇಷ್ಟು ಇಲ್ಲಿ 5 1 5 ಇಷ್ಟು ಇಲ್ಲಿ 5 4 20. ಸೊ ಇಲ್ಲಿ 10/12 ಒಂದು ಬತ್ತು, 5/12 ಒಂದು ಬತ್ತು, ಇನ್ನೊಂದು 20/12 ಒಂದು ಬತ್ತು. ಸೊ ಇಲ್ಲಿ ಇದನ್ನ ನಾವು 10:5:20. ಸೊ ಇದನ್ನ 5 1 5 2 5 4 ಅಂದ್ರೆ ಇಲ್ಲಿ ಎ ಬಿ ಸಿ ಪಾಲ್ ಎಷ್ಟು ಬರ್ತದ 2:1:4. ಸೊ ಇಲ್ಲಿ ಎ ಬಿ ಸಿ ಯ ಪಾಲ್ ಇಲ್ಲಿ ಬರ್ತದ. ಸೊ ಇಲ್ಲಿ ಎ ಏನೈತಿ ಎ 4 ತಿಂಗಳ ಇಲ್ಲಿ ಎದಷ್ಟು ಪಾಲ್ ಅದ 2 ಅದ. ಸೊ 4 ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ತಾನವ. ಸೊ ಇಲ್ಲಿ ಮಾಡಿದ ನಂತರ ಪಾಲುದಾರಿಕೆ 4 ತಿಂಗಳ ನಂತರ ಅವನ ತನ್ನ ಪಾಲನ 100% ಹೆಚ್ಚು ಮಾಡ್ಕೊತಾನ. ಅವಾಗ 4 ತಿಂಗಳ ನಂತರ ಟೋಟಲ್ ಅವರು 1 ವರ್ಷದ ಕೇಳಿದಾರ ಅಂದ್ರೆ ಇಲ್ಲಿ 4 ತಿಂಗಳಾಗೈತಿ. ಇನ್ನೆಷ್ಟು ತಿಂಗಳು ಉಳಿತು, ಇನ್ನ 8 ತಿಂಗಳು ಉಳಿತದ. ಅವನ ಪಾಲ 2 ಐತೆ ಅಂದ್ರೆ ಇಲ್ಲಿ 4 ಆಗುತ್ತೆ. 4 × 8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿದ ಎಷ್ಟದ, ಬಿದಿಲ್ಲಿ 1 ಅದ, 1 ಪಾಲ 12 ತಿಂಗಳು ಇಡ್ತಾನು. ನೆಕ್ಸ್ಟ್ ಸಿದ 4 ಪಾಲ ಇಲ್ಲಿ ಇವು 12 ತಿಂಗಳ ಇರ್ತಾನು. ಸೊ ಇಲ್ಲಿ ಏದ್ ನೋಡ್ರಿ ಇಲ್ಲಿ ಮೊದ್ಲಿಗೆ 2 ಇತ್ತು 4 ತಿಂಗಳು ಇಟ್ಟಿದ. ನೆಕ್ಸ್ಟ್ 4 ತಿಂಗಳಾಗ ನಾವು 100% ಹೆಚ್ಚಿಸ್ತಾನು ಅಂದ್ರೆ 2 ಇದ್ದಿದ್ದ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 8 ತಿಂಗಳು ಉಳಿತದ. ಇಲ್ಲಿ ಆಲ್ರೆಡಿ 4 ತಿಂಗಳು ಇಟ್ಟಾನು. ಇನ್ನು ನೆಕ್ಸ್ಟ್ 1 ವರ್ಷಕ್ಕೆ ಆಗಕ್ಕೆ ಇಲ್ಲಿ 8 ತಿಂಗಳು ಮಾತ್ರ ಇಲ್ಲಿ ಉಳಿದಿರ್ತದ. ಸೊ ಇಲ್ಲಿ 2 4 8 ಆಗುತ್ತೆ. ಇಲ್ಲಿ 4 8 32 ಆಗುತ್ತೆ. ಇಷ್ಟು ಇಲ್ಲಿ 12 ಆಗುತ್ತೆ. ಇಲ್ಲಿ 4 12 48 ಆಗುತ್ತೆ. ಸೊ ಇಲ್ಲಿ 40 ಆಗುತ್ತೆ. ಇದು 12 ಆಗುತ್ತೆ. ಇದು 48 ಆಗುತ್ತೆ.
ಸೊ ಇದನ್ನ ಅಷ್ಟು ಕೂಡಿಸಿದಾಗ ಎಷ್ಟಾಗತ್ತ ನೋಡ್ರಿ, ಅಷ್ಟು ಕೂಡಿಸಿದಾಗ ಇದ ಟೋಟಲ್ 100 ಆಗತ್ತ. ಸೊ ಇಲ್ಲಿ 100 ಆಗತ್ತ. ಸೊ ಇದ 100 ಭಾಗ ಏನೈತಿ, ಈ 100 ಭಾಗ ನಮ್ಗ 50,000 ಲಾಭ ಆಗ್ಯದ. ಸೊ ಈ 100 ಏನೈತಿ ಇಲ್ಲಿ ನಮ್ಗ 50,000 ಇಲ್ಲಿ ಲಾಭ ಆಗ್ಯದ. ಸೊ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು. ಸೊ ಇಲ್ಲಿ 500 ಉಳಿತದ. ಸೊ ಇಲ್ಲಿ ಬಿ ಪಾಲು ಎಷ್ಟದ, ಇಲ್ಲಿ 12 ಭಾಗ ಅದ. ಸೊ 12 ಭಾಗ. ಸೊ ಇಲ್ಲಿ 1 ಅಂದ್ರ ಇಲ್ಲಿ 500, ಇಲ್ಲಿ 12 ಇಂಟು 500 ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟಾಗುತ್ತೆ, 6,000 ಇಲ್ಲಿ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಇಲ್ಲಿ TRA ಟ್ರಾನ್ಸ್ಪಿರೇಷನ್ಸ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಪಿರೇಷನ್ ಎಷ್ಟು ಪದ ಅದಾವ ನೋಡ್ರಿ ಇಲ್ಲಿ ಟ್ರಾನ್ಸ್ಪಿರೇಷನ್ ಒಳಗ 3, 6, 9, 12, 13 ಪದ ಅದಾವು. ಸೊ ಇಲ್ಲಿ ಮೊದಲಿಗೆ ಸ್ವರ ಬರಲು ಅಂದಾರ. ಇಲ್ಲಿ ಮೊದಲಿಗೆ ಸ್ವರ ಎಷ್ಟದಾವು, ಎ ಅದ, ನೆಕ್ಸ್ಟ್ ಆಯ್ ಅದ, ಮತ್ತೊಂದು ಎ ಅದ, ಮತ್ತೊಂದು ಆಯ್ ಅದ, ಮತ್ತೊಂದು ಓ ಅದ. ಸೊ ಟೋಟಲ್ ಇಲ್ಲಿ 5 ಸ್ವರ ಅದಾವು. ವ್ಯಂಜನ TRNSPRTN. ಸೊ ಇವು ಎಷ್ಟದಾವು, ಇವ 8 ಅದಾವು. ಸೊ ಇಲ್ಲಿ ಮೊದಲಿಗೆ ಸ್ವರಗಳನ್ನ ಎಷ್ಟು ವಿಭಿನ್ನ ರೀತಿಯಲ್ಲಿ ನಾವು ಇಲ್ಲಿ ಜೋಡಿಸಬಹುದು ಅಂದ್ರ ಇಲ್ಲಿ 5 ಫ್ಯಾಕ್ಟೋರಿಯಲ್ ಎಷ್ಟದಾವು, ಟೋಟಲ್ 5 ಅದಾವು ಡಿವೈಡೆಡ್ ಬೈ. ಸೊ ಇಲ್ಲಿ ಸೇಮ್ ಇರುವಂತದ ಎ ಸೇಮ್ ಅದ, ಹಾಗಾಗಿ ಎಷ್ಟದಾವು, ಎ 2 ಅದಾವ ಅಂದ್ರೆ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಯಾವ ಸೇಮ್ ಅದಾವು, ಆಯ್ ಅದಾವು, ಆಯ್ ಎಷ್ಟದಾವು, ಆಯ್ 2 ಅದಾವು, ಹಾಗಾಗಿ 2 ಫ್ಯಾಕ್ಟೋರಿಯಲ್. ಸೊ ಇಲ್ಲಿ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ 2 ಇಂಟು 1, ನೆಕ್ಸ್ಟ್ 2 ಇಂಟು 1. ಸೊ ಈ 2 ಗೆಟ್ ಕ್ಯಾನ್ಸಲ್, ಇಲ್ಲಿ 4 ಗೆಟ್ ಕ್ಯಾನ್ಸಲ್, 5 3 15, 15 2 ಇಲ್ಲಿ 30 ಆಗುತ್ತೆ. ಇದೇನ 30 ಸ್ವರಗಳು ಅದು. ಇನ್ನು ನಮ್ಗ ನೆಕ್ಸ್ಟ್ ವ್ಯಂಜನಗಳದ್ ನೋಡ್ರಿ. ವ್ಯಂಜನಗಳದ ಟೋಟಲ್ ಎಷ್ಟದಾವು, ವ್ಯಂಜನ 8 ಅದಾವು. ಬಟ್ ಅವರ ಮೊದ್ಲಿಗೆ ಇಲ್ಲಿ ಏನ್ ಹೇಳಿದರು, ಮೊದಲು ಸ್ವರ ಅಂದಾಗ ಇಲ್ಲಿ +1 ಅಂದ್ರ ಮೊದ್ಲಿಗೆ ಸ್ವರ ಒಂದ್ ಆಡ್ ಆಗತ್ತ, ಇಲ್ಲಿ ಸ್ವರ ಒಂದ್ ಆಡ್ ಆಗತ್ತ. ನೆಕ್ಸ್ಟ್ ಇಲ್ಲಿ 8 ಏನೈತಿ ವ್ಯಂಜನಗಳು ಬರ್ತಾವ, ಹಾಗಾಗಿ ಇಲ್ಲಿ ಟೋಟಲ್ 9 ಆಗತ್ತ. 9 ಅಕ್ಷರಗಳ ಇಲ್ಲಿ ನಮ್ಗ ಆಗ್ತಾವ. ಸೊ ಹಾಗಾಗಿ ಇಲ್ಲಿ 9 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಟಿ ಎಷ್ಟದಾವು, ಟಿ ಇಲ್ಲಿ 2 ಅದಾವು, ಹಾಗಾಗಿ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ ಆರ್ ನೋಡ್ರಿ, ಆರ್ ಇಲ್ಲೊಂದದ 2 ಅದಾವ, ಹಾಗಾಗಿ ಇದು ಕೂಡ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ ಎನ್ ಇಲ್ಲೊಂದದ, ಹಾಗಾಗಿ ಎನ್ 2 ಇರೋದ್ರಿಂದ 2 ಫ್ಯಾಕ್ಟೋರಿಯಲ್. ಸೊ ಈ 9 ಫ್ಯಾಕ್ಟೋರಿಯಲ್ ಅನ್ನ ನಾವು 9:8:7:6:5:4 ಇಂಟು 3 ಇಂಟು 2 ಇಂಟು 1. ಸೊ ಇದನ್ನ 2 ಇಂಟು 2 ಫ್ಯಾಕ್ಟೋರಿಯಲ್ ಇದನ್ನ ನಾವು ಡೈರೆಕ್ಟ್ ಆಗಿ 2 2 4 4 8 ಆಗುತ್ತೆ. ಸೊ 8ನ ಇಲ್ಲಿ 8 ಈ 8ನ ತೆಗೆದು ನೆಕ್ಸ್ಟ್ ಇದನ್ನಷ್ಟು ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ, ಇಲ್ಲಿ 2 3 6, 6 4 24, 24 5 120, 126 720, 720 ಇಂಟು 8 9 7 63. ಸೊ ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗತ್ತ, ಇಂಟು ಮಾಡಿದಾಗ ಇಲ್ಲಿ ನಮಗ 45,360 ಆಗುತ್ತೆ. ಸೊ ಇದು ಇಲ್ಲಿ ಬಂತು. ಇಲ್ಲಿ ನಮಗ ಸ್ವರಗಳದ ಎಷ್ಟು ಬಂದಿತ್ತು, 30 ಬಂದಿತ್ತು. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 45,360 ಇಂಟು 30. ಸೊ ಇವೆರಡು ಮಾಡಿದಾಗ ನಮ್ಗ ಇಲ್ಲಿ ಎಷ್ಟಾಗುತ್ತ, 13,60,800 ಇಲ್ಲಿ ಆಗುತ್ತ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ 4,107 ಆಗಿದೆ. ಆ 2 ಸಂಖ್ಯೆಗಳ ಮಸ 37 ಆಗಿದೆ. ಅವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಮಸ 37 ಆಗೈತೆ ಅಂದ್ರೆ ಈ ಮಸ ಒಂದು ಇದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಈ ಮಸ ಅವಿಭಾಜ್ಯ ಸಂಖ್ಯೆ ಇರೋದ್ರಲ್ಲಿ ಇಲ್ಲಿ
ಎರಡು ಸಂಖ್ಯೆ ಎ ಇಂಟು ಬಿ ಅಂತ ಕೇಳಿದಾಗ ಇದು 4107 ಆಗಿತ್ತಂದ್ರ ಅದರಲ್ಲಿ ಮಸ 37 ಆಗಿತ್ತಂದ್ರ ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದ ಮಸನ ಆಗಿರ್ತದ. ಇಲ್ಲಿ 37 ಆಗ್ತದೆ. ಯಾವಾಗ ಇದು ಅವಿಭಾಜ್ಯ ಸಂಖ್ಯೆ ಇದ್ದಾಗ ಮಾತ್ರ ಈ ರೀತಿ ಆಗುತ್ತೆ. ಇಲ್ಲಿ 37 ಆಗುತ್ತೆ. ಇಲ್ಲಿ ನಾವು ಬಿ ಅನ್ನ ಕಂಡು ಹಿಡಿಬೇಕು. ಬಿ ಅನ್ನ ಕಂಡು ಹಿಡಿಬೇಕಂದ್ರ ಇಲ್ಲಿ ಯಾವ ಒಂದು ಸಂಖ್ಯೆಗೆ ಇಂಟು ಮಾಡಿದಾಗ ಇಲ್ಲಿ 4107 ಬರ್ತದ ಅಂತ ನೋಡ್ರಿ. ಸೊ ಇಲ್ಲಿ ಮೊದಲಿಗೆ 185ಕ್ಕೆ ಮಾಡಿದಾಗ ಏನೈತಿ, ಇಲ್ಲಿ 7 5 35 ಆಗತ್ತ. ಕೊನೆಯಲ್ಲಿ ನಮಗ 5 ಬರ್ತದ. ಸೊ ಇಲ್ಲಿ 7 ಅದ, 5 ಬರ್ತದ, ಇದಾಗುದಿಲ್ಲ. ಇಲ್ಲಿ 7 ಇದು ಕೂಡ ಆಗುದಿಲ್ಲ. 7 7 49 ಆಗತ್ತೆ. ಇಲ್ಲಿ ಕೊನೆಯಲ್ಲಿ 7 ಬರ್ತದೆ. ಇಲ್ಲಿ 101 ಇಂಟು ಮಾಡಿದಾಗ ನಮಗ 3700 ಪ್ಲಸ್ 37 ಆಗತ್ತೆ. ಸೊ ಹಾಗಾಗಿ ಇದು ಕೂಡ ಆಗುದಿಲ್ಲ. ಯಾಕಂದ್ರೆ ನಮ್ಗ 4107 ಬೇಕು. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 37ಕ್ಕ 111 ಇಲ್ಲಿ ಇಂಟು ಮಾಡಿದಾಗ 4107 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ ಮತ್ತು 19 ಸೆಕೆಂಡ್ಗಳಲ್ಲಿ ದಾಟುತ್ತವೆ. ಅವೆರಡು 25 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದ್ರೆ ಆ ಎರಡು ರೈಲುಗಳ ವೇಗದ ಅನುಪಾತ ಕೇಳಿದಾರ. ಸೊ ಒಂದ 35 ಅದ, ಇನ್ನೊಂದ ಇಲ್ಲಿ 19 ಅದ. ಸೊ ಅವೆರಡು 25ರಲ್ಲಿ ಪರಸ್ಪರ. ಸೊ ಇಲ್ಲಿ 25ರಲ್ಲಿ ಪರಸ್ಪರ ಕೇಳಿದಾಗ ಅವುಗಳ ವೇಗ ಏನಾಗುತ್ತೆ ಇಲ್ಲಿ, ಇದು 35 25 ಅಂದ್ರೆ 35ರಲ್ಲಿ 25 ಹೋತಂದ್ರೆ ಇದು 10 ಭಾಗ ಆಗತ್ತ. ಇಲ್ಲಿ 25ರಲ್ಲಿ 19 ಹೋತಂದ್ರೆ ಇಲ್ಲಿ ಇದು 6 ಭಾಗ ಆಗತ್ತ. ಸೊ ಇಲ್ಲಿ 2 3 ಇದು 2 5. ಸೊ 3:5 ಇಲ್ಲಿ ಆಗತ್ತ. ಸೊ ಅವುಗಳ ವೇಗ ಏನೈತಿ 3:5 ಅನ್ನೋದು ಇಲ್ಲಿ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಈ ಚಿಹ್ನೆಗಳನ್ನ ಇಲ್ಲಿ ಚೇಂಜ್ ಮಾಡಿದಾಗ ಇಲ್ಲಿ ಫಸ್ಟಿಗೆ 11 ಇಲ್ಲಿ ಭಾಗಾಕಾರ ಅದ. ಸೊ ಭಾಗಾಕಾರ ಬದಲಾಗಿ ನಾವು ಇಲ್ಲಿ ಮೈನಸ್ ಅನ್ನ ತಗೋಬೇಕು, -11. ನೆಕ್ಸ್ಟ್ ಇಲ್ಲಿ ಗುಣಾಕಾರ ಅದ. ಗುಣಾಕಾರ ಬದಲಾಗಿ ನಾವು ಇಲ್ಲಿ ಭಾಗಾಕಾರನ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅದ. ಸೊ ಪ್ಲಸ್ ಬದಲಾಗಿ ನಾವು ಇಲ್ಲಿ ಇಂಟು ಅನ್ನ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಮೈನಸ್ ಅದ. ಮೈನಸ್ ಬದಲಾಗಿ ಏನ್ ತಗೋಬೇಕು ನಾವು ಪ್ಲಸ್ ಅನ್ನ ತಗೋಬೇಕು. +11 ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಈ 11 -11 ಇದು ಭಾಗಾಕಾರ ಇರ್ತದೆ. 11/11 ಇಂಟು 11 ಪ್ಲಸ್ 11. ಸೊ ಈ 11 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 11 ಇಲ್ಲಿ 1 ಇಂಟು 11 ಅಂದ್ರೆ -11 ಪ್ಲಸ್ 11. ಸೊ ಈ -11 ಪ್ಲಸ್ 11 ಗೆಟ್ ಕ್ಯಾನ್ಸಲ್. ಇಲ್ಲಿ 11 ಮಾತ್ರ ಇಲ್ಲಿ ಉಳಿತದೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಅಂಕಿಗಳನ್ನು ಏಕರೀತಿಯ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿರಲ್ಲಿ ಯಾವ್ದು ಬರ್ತದ ಅಂತ ಕೇಳಿದರು. ಇಲ್ಲಿ 16 ಅದ. ಸೊ 16 ಅದ. ಇಲ್ಲಿ ನೋಡ್ರಿ, ಇದರಲ್ಲಿ ಈ ಕಡೆಯಿಂದ ಈ ಕಡೆ ನೋಡ್ರಿ, ಇದು 4 × 5 -4. ಸೊ ಎಷ್ಟು ಬರ್ತದ 16 ಆಗುತ್ತೆ. ಸೊ 5 4 20 ಆಗುತ್ತೆ. ಅದರಲ್ಲಿ 4 ಹೋತಂದ್ರೆ ಇಲ್ಲಿ 16 ಆಗುತ್ತೆ. ಸೊ ಇಲ್ಲಿ ಎಂಟು ಮಾಡ್ರು, ಇಲ್ಲಿ ಮೈನಸ್ ಮಾಡೋದು. 4 5 20, 20ರಲ್ಲಿ 4 ಹೋತಂದ್ರೆ 16. ಅದೇ ರೀತಿ ಇಲ್ಲಿ 5 5 25, 25ರಲ್ಲಿ 5 ತೆಗಿತಂದ್ರೆ ಇಲ್ಲಿ ನಮಗ 20 ಉಳಿತದ. ನೆಕ್ಸ್ಟ್ 5 7 35, 35ರಲ್ಲಿ 5 ತೆಗಿತಂದ್ರೆ ಇಲ್ಲಿ ನಮಗ 30 ಉಳಿತದ. ನೆಕ್ಸ್ಟ್ ಇಲ್ಲಿ ಎಷ್ಟೇ 9ಕ್ಕೆ ಎಷ್ಟರಲ್ಲೇ ಇಂಟು ಮಾಡಿದಾಗ ಅದರಲ್ಲಿ 9 ಕಳೆದಾಗ ಇಲ್ಲಿ ನಮ್ಗೆ ಆನ್ಸರ್ 9 ಉಳಿತದ ಅಂದ್ರೆ ಇಲ್ಲಿ 2 ಇಂಟು ಮಾಡ್ಬೇಕಾಗ್ತದ. ಸೊ 9 2 ಎಷ್ಟಾಗತ್ತ 18 ಆಗತ್ತ. 18ರಲ್ಲಿ ನಾವು 9 ಈ 9 ಇಲ್ಲಿ ಕಳೆದಾಗ ಎಷ್ಟು ಉಳಿತದ ನಮ್ಗೆ ಇಲ್ಲಿ 9 ಉಳಿತದ. ಸೊ ಇಲ್ಲಿ 9 ಇಲ್ಲಿ ಉಳಿತದ. ಸೊ ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 2 ಅನ್ನೋ ಆನ್ಸರ್ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನೈತಿ 2026ರಲ್ಲಿ ಈ ಕ್ವಶನ್ ಪೇಪರ್ ನಲ್ಲಿ ಬಂದಿರುವ ಈ ಮೆಂಟಲ್ ಅಬಿಲಿಟಿ ಕ್ವಶನ್ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಬಿಡಿಸಲಾಗಿದೆ. ಸೊ ಡೈಲಿ ಇದೇ ರೀತಿ ಒಂದೊಂದು ಕ್ವಶನ್ ಪೇಪರ್ ನಲ್ಲಿ ನಾವು ಮೆಂಟಲ್ ಅಬಿಲಿಟಿ ಕ್ವಶನ್ ಗಳನ್ನ ಮಾತ್ರ ಇಲ್ಲಿ ಸಾಲ್ವ್ ಮಾಡಿ ಹಾಕ್ತಾನೋ. ಸೊ ಅದಕ್ಕಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ.
ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.